ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಗುರು ಸಂಚಾರ 2026 ಮೇಷರಾಶಿಯಿಂದ ವೃಶ್ಚಿಕ ರಾಶಿಯವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಧನುರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅಂದರೆ ಗುರು ಸಂಚಾರ 2026 ಧನುರಾಶಿಯವರಿಗೆ ಏನೆಲ್ಲ ಗುಣದೋಷವನ್ನು ಈ ಗುರು ಸಂಚಾರ ನೀಡುತ್ತದೆ ಅಂತೇಳಿ. ಧನುರಾಶಿ ನಿಮಗೆ ಹೇಳುವುದಾದರೆ ಕಾಲಪುರುಷನ 9ನೇ ರಾಶಿ, ಅಗ್ನಿ ರಾಶಿ, ಹಾಗೆಯೇ ಉಭಯ ರಾಶಿ. ಇದರ ಚಿಹ್ನೆ ಕುದುರೆಯ ದೇಹ, ಹಾಗೆ ಮನುಷ್ಯನ ಸೊಂಟದಿಂದ ಮೇಲ್ಪಟ್ಟ ಶರೀರದೊಂದಿಗೆ ಧನಸ್ಸು ಅಂದರೆ ಬಿಲ್ಲು ಮತ್ತು ಬಾಣವನ್ನು ಹೊಂದಿರುವಂಥ ಒಂದು ರೂಪ. ಇದು ಧನುಸ್ಸು ರಾಶಿಯವರಿಗೆ ರಾಶಾಧಿಪತಿಯಾದಂತಹ ಗುರು ಹಾಗೂ 4ನೇ ಭಾವದ ಅಧಿಪತಿಯಾದಂತಹ ಗುರು ಅಷ್ಟಮ ಭಾವ ಅಂದರೆ 8ನೇ ಭಾವಕ್ಕೆ ಈಗ ಗೋಚರದಲ್ಲಿ ಸ್ಥಿತವಾಗಿದೆ ಅಂತ ಹೇಳಿ. ಅಂದರೆ 8ನೇ ಭಾವ ಕರ್ಕಾಟಕ ರಾಶಿಯಲ್ಲಿ ಗೋಚರದಲ್ಲಿ ಗುರು ಸ್ಥಿತವಾಗಿದೆ ಅಂತ. ಧನಸ್ಸು ರಾಶಿಯ ರಾಶಾಧಿಪತಿ ನಾನು ಈಗಾಗಲೇ ಹೇಳಿದ ಹಾಗೆ ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚಸ್ಥನಾಗಿದೆ. ಹಾಗೆ ಧನಸ್ಸು ರಾಶಿಯವರ 2 ಮತ್ತು 3ನೇ ಭಾವದ ಅಧಿಪತಿಯಾದಂಥ ಶನಿ ಇವರಿಗೆ ಅಷ್ಟು ಶುಭ ಫಲವನ್ನು ಕೊಡುವುದಿಲ್ಲ. ಹಾಗೆಯೇ ಕುಜ ಅಂದರೆ 5ನೇ ಭಾವ ಮತ್ತು 12ನೇ ಭಾವದ ಅಧಿಪತಿಯಾದಂಥ ಕುಜ ಅವರಿಗೆ ಅನುಕೂಲಸ್ಥ ಗ್ರಹವಾಗಿದೆ. 5ನೇ ಭಾವ ಹಾಗೂ 11ನೇ ಭಾವದ ಅಧಿಪತಿಯಾದಂತಹ ಶುಕ್ರ ಕೂಡ ಇವರಿಗೆ ಶುಭ ಫಲವನ್ನು ಕೊಡುವುದಿಲ್ಲ. ಹಾಗೆ 7ನೇ ಭಾವದ ಅಧಿಪತಿಯಾದಂತಹ 7 ಮತ್ತು 10ನೇ ಭಾವದ ಅಧಿಪತಿಯಾದಂತಹ ಬುಧ ಕೂಡ ಇವರಿಗೆ ಹೆಚ್ಚು ಶುಭವನ್ನು ಕೊಡುವುದಿಲ್ಲ. ಬುಧನಿಗೆ ಇಲ್ಲಿ ಕೇಂದ್ರಾಧಿಪತ್ಯ ದೋಷ ಇರ್ತದೆ. ಒಂದು ವೇಳೆ ಬುಧ ಸ್ವಂತ ಮನೆಯಲ್ಲಿ ಸ್ಥಿತವಾಗಿದ್ದಲ್ಲಿ ಅದು ಯೋಗಕಾರಕ ಕೂಡ ಆಗಿರುತ್ತದೆ ಅಂತ ಹೇಳಿ. ಇದು ಧನಸ್ಸು ರಾಶಿಯವರ ಒಂದು ಮೇಲಿಂದ ಮೇಲೆ ಒಂದು ನೋಟ. ಧನಸ್ಸು ರಾಶಿಯವರ ರಾಶಿಯಾಧಿಪತಿ ಹಾಗೂ 4ನೇ ಭಾವದ ಅಧಿಪತಿಯಾದಂತಹ ಗುರು ಈಗ ಕರ್ಕಾಟಕ ರಾಶಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದೆ. ಅಷ್ಟಮ ಸ್ಥಾನ ಎಂಬುದು ಒಳ್ಳೆಯ ಸ್ಥಾನ ಅಲ್ಲ ಗುರುವಿಗೆ. ಅಷ್ಟಮ ಸ್ಥಾನದಲ್ಲಿ ಗುರು ಬಂದಾಗ ಕಾರ್ಯವಿಘ್ನ, ಅಪಘಾತ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಚಿಂತೆ, ದುಃಖ, ಹಾಗೆ ಮೋಸ ಹೋಗುವಂಥದ್ದು ಹೀಗೆಲ್ಲ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಕರ್ಕಾಟಕ ರಾಶಿಯಲ್ಲಿ ಗುರು ಸ್ಥಿತವಾಗಿರುವುದು ಗುರುವಿನ ಉಚ್ಚ ಕ್ಷೇತ್ರ. ಅಲ್ಲಿ ಗುರುಗ್ರಹ ಪೂರ್ಣ ಬಲಿಷ್ಠನಾಗಿರ್ತಾನೆ. ಬಲಿಷ್ಠನಾದಂತಹ ಗುರುಗ್ರಹ ಧನಸ್ಸು ರಾಶಿಯವರಿಗೆ ಬಹಳಷ್ಟು ಶುಭ ಫಲವನ್ನು ಕೊಡುತ್ತದೆ. ನಾನು ಈಗಾಗಲೇ ಹೇಳಿದಂಥ ಈ ದೋಷ ಎಲ್ಲವೂ ಕೂಡ ನಿವಾರಣೆ ಆಗಿ ಆರ್ಥಿಕವಾಗಿ ಕೂಡ ಅವರು ತುಂಬ ಬಲಿಷ್ಠರಾಗ್ತಾರೆ. ಅವರು ಮಾಡಿಕೊಂಡು ಹೋಗುವಂತಹ ಎಲ್ಲ ವ್ಯವಹಾರದಲ್ಲಿ ಕೂಡ ಅವರಿಗೆ ಜಯವನ್ನು ಗಳಿಸ್ತಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಧನಸ್ಸು ರಾಶಿಯವರಿಗೆ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾದಂತಹ ಗುರುಗ್ರಹ ಬಹಳಷ್ಟು ಶುಭ ಫಲವನ್ನು ಕೊಡುತ್ತದೆ. ಇನ್ನು ಗುರುವಿಗೆ ನಾವು ಹೇಳಿದಂತಹ ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಗುರುವಿಗೆ 3 ದೃಷ್ಟಿಯನ್ನು ನಾನು ಹೇಳಿದ್ದೇನೆ. ನಾನು ನಿಂತ ರಾಶಿಯಿಂದ 5, 7 ಹಾಗೆಯೇ 9ನೇ ದೃಷ್ಟಿ ಅಂತ ಹೇಳಿ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಈಗ ಸ್ಥಿತವಾಗಿದೆ ಅಂತ ನಾನು ಹೇಳಿದೆ. ಅಲ್ಲಿಂದ ತನ್ನ 5ನೇ ದೃಷ್ಟಿಯನ್ನು ಧನುಸ್ಸು ರಾಶಿಯವರ 12ನೇ ಭಾವಕ್ಕೂ, 7ನೇ ದೃಷ್ಟಿಯನ್ನು ಧನುಸ್ಸು ರಾಶಿಯವರ 2ನೇ ಭಾವಕ್ಕೂ, ಹಾಗೆ ಗುರುಗ್ರಹದ 9ನೇ ದೃಷ್ಟಿ ಧನುಸ್ಸು ರಾಶಿಯವರ 4ನೇ ಭಾವಕ್ಕೂ ಬೀರುವುದರಿಂದ 12ನೇ ಭಾವ ಹಾಗೆ 2ನೇ ಭಾವ ಹಾಗೆ 4ನೇ ಭಾವಕ್ಕೆ ಶುಭತ್ವ ಉಂಟಾಗಿ ಬಹಳಷ್ಟು ಶುಭ ಫಲವನ್ನು ಕೊಡುತ್ತದೆ ಅಂತ. ಗುರುಗ್ರಹದ 5ನೇ ದೃಷ್ಟಿ ಬೀರುವುದರಿಂದ ಅದು 12ನೇ ಭಾವ ಎಂಬುದು ವ್ಯಯಸ್ಥಾನ. ಅತಿಯಾದಂಥ ಖರ್ಚಾಗ್ತದೆ ಅಂತ ಹೇಳೋದು. ಅತಿಯಾದಂತಹ ಖರ್ಚು ಅಲ್ಲಿ ಖರ್ಚು ಕಮ್ಮಿ ಮಾಡುವಂತಹ ಒಂದು ಸ್ಥಿತಿ ಉಂಟಾಗ್ತದೆ. ಒಂದು ವೇಳೆ ಖರ್ಚು ಮಾಡಿದರೂ ಕೂಡ ಅದೊಂದು ಒಳ್ಳೆಯ ವಿಷಯಗಳಿಗೆ ಖರ್ಚು ಮಾಡುವಂಥದ್ದಾಗ್ತದೆ ಅಂತ ಹೇಳಿ. ಹಾಗೆ ವಿದೇಶ ಯೋಗ ಇರ್ತದೆ. ದೇವರ ಮೇಲೆ ಭಕ್ತಿ ಹೆಚ್ಚಾಗಿರ್ತದೆ. ಇದನ್ನು ನಾವು 12ನೇ ಭಾವದಿಂದ ತಿಳಿದುಕೊಳ್ಬಹುದು. ಹಾಗೆಯೇ ಗುರುಗ್ರಹದ 7ನೇ ದೃಷ್ಟಿಯು ಧನಸ್ಸು ರಾಶಿಯವರ 2ನೇ ಭಾವಕ್ಕೆ ಬೀರುವುದರಿಂದ
ಎರಡನೇ ಭಾವ ಎಂಬುದು ಧನಸ್ಥಾನ, ಕುಟುಂಬ ಸ್ಥಾನ ಎಲ್ಲ ಆಗಿದೆ. ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರ್ತದೆ. ಹಾಗೆ ವಿದ್ಯೆ, ಹಾಗೆ ಒಳ್ಳೆಯ ಸುಖ ಜೀವನವನ್ನು ನಡೆಸ್ತಾರೆ. ಇನ್ನು 9ನೆಯ ದೃಷ್ಟಿ ಧನುಸ್ಸು ರಾಶಿಯವರ 4ನೇ ಭಾವಕ್ಕೆ ಬೀರುವುದರಿಂದ 4ನೇ ಭಾವ ಎಂಬುದು ಸುಖ ಸ್ಥಾನ. ಇಲ್ಲಿ ಎಲ್ಲ ರೀತಿಯ ಸುಖ ಸೌಕರ್ಯಗಳು ಜಾಸ್ತಿ ಆಗುತ್ತದೆ ಅಂತ ಹೇಳಿ. ತಂದೆ ತಾಯಿಗಳೊಂದಿಗೆ ಬಾಂಧವ್ಯ ಜಾಸ್ತಿ ಇರ್ತದೆ. ಹಾಗೆಯೇ ಸಹಾಯ ದೊರೆಯುತ್ತದೆ ಅವರಿಂದ. ಮತ್ತು ಪಾರಂಪರಿಕ ಸ್ವತ್ತು ಸಿಗುತ್ತದೆ. ಮನೆ ವಾಹನ ಎಲ್ಲ ಖರೀದಿ ಮಾಡಲಿಕ್ಕೆ ಅನುಕೂಲ ಸ್ಥಿತಿ ಆಗ್ತದೆ. ಮನೆ ನಿರ್ಮಾಣಕ್ಕೆ ಕೂಡ ತುಂಬ ಅನುಕೂಲ ಸ್ಥಿತಿ ಉಂಟಾಗ್ತದೆ ಅಂತ ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಇನ್ನು 4ನೇ ಭಾವದಲ್ಲಿ ಈಗಾಗಲೇ ಶನಿ ಸ್ಥಿತವಾಗಿದೆ ಧನುಸ್ಸು ರಾಶಿಯವರಿಗೆ. ಅದನ್ನು ನಾವು ಹೇಳುವುದಾದರೆ ಅರ್ಧಾಷ್ಟಮ ಶನಿ ಕಾಲ. ಅದಲ್ಲದೆ ನಾವು ಇನ್ನೊಂದು ರೀತಿ ಹೇಳಿದ್ರೆ ಕಂಟಕ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳೋದು. ಇಲ್ಲಿ ಗುರುವಿನ 9ನೇ ದೃಷ್ಟಿ ಧನುಸ್ಸು ರಾಶಿಯವರ 4ನೇ ಭಾವಕ್ಕೆ ಬೀರುವುದರಿಂದ ಶನಿಯ ಪ್ರಭಾವ ತುಂಬ ಕಮ್ಮಿ ಆಗ್ತದೆ. ಶನಿಯಿಂದ ಬರುವಂತಹ ದೋಷ ನಿವಾರಣೆ ಆಗ್ತದೆ. ಹಾಗೆ ಮನೆಯಲ್ಲಿ ಸುಖ ಸ್ಥಾನವಾಗಿರುವಂತಹ 4ನೇ ಸ್ಥಾನದಲ್ಲಿ ಎಲ್ಲ ರೀತಿಯ ಸಹಾಯ ಹಾಗೆ ಸೌಭಾಗ್ಯದಿಂದ ಕೂಡಿರ್ತದೆ ಅಂತ ನಾವು ತಿಳಿದುಕೊಳ್ಳಬಹುದು. 4ನೇ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬರುವುದರಿಂದ ಕೀರ್ತಿ, ಯಶಸ್ಸು, ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲವಾಗಿರುತ್ತದೆ. ಹೀಗಿದ್ದರೂ ಕೂಡ ಧನುಸ್ಸು ರಾಶಿಯವರು ಬಹಳಷ್ಟು ಎಚ್ಚರದಿಂದ ವ್ಯವಹಾರಗಳನ್ನೆಲ್ಲ ಮಾಡಿಕೊಂಡು ಹೋಗಬೇಕು. ಇನ್ವೆಸ್ಟ್ಮೆಂಟು, ಸಾಲ ತೆಗೆಯುವಂಥದ್ದು, ಸಾಲ ಕೊಡುವಂಥದ್ದು ಎಲ್ಲ ವಿಷಯಗಳಲ್ಲಿ ಒಂದು ಆಲೋಚನೆ ಹಾಗೂ ವಿವೇಕಚಿತ್ತದಿಂದ ವ್ಯವಹರಿಸುವಂಥದ್ದು ಬಹಳ ಒಳ್ಳೆಯದಾಗಿರ್ತದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂತಹ ಒಂದು ಅನುಭವ ನಿಮಗೆ ಹೇಳ್ತಾ ಇದ್ದೇನೆ. ಇನ್ನು ಧನುಸ್ಸು ರಾಶಿಯವರ ಗ್ರಹಸ್ಥಿತಿ ಹಾಗೂ ದಶಾಕಾಲವನ್ನು ನೋಡುವುದಾದರೆ 2026 ಜೂನ್ ತಿಂಗಳಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಗೆ ಬಂದಾಗ ಗ್ರಹಸ್ಥಿತಿ ನೋಡಿ, ಇಲ್ಲಿ ಮೀನ ರಾಶಿಯಲ್ಲಿ ಶನಿ ಇದೆ. ಧನುಸ್ಸು ರಾಶಿಯವರ 3ನೇ ಭಾವ ಕುಂಭ ರಾಶಿಯಲ್ಲಿ ರಾಹು ಇದೆ. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ ಕರ್ಕಾಟಕ ರಾಶಿಯಲ್ಲಿ ಗುರುವಿದೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಸ್ಥಿತವಾಗಿದೆ. ಉಳಿದ ಗ್ರಹಗಳ ಬಗ್ಗೆ ಅವು ಆದಷ್ಟು ಬೇಗನೆ ರಾಶಿಯನ್ನು ಬದಲಾವಣೆ ಮಾಡುವುದರಿಂದ ಅದರ ಬಗ್ಗೆ ನಾನಿಲ್ಲಿ ಹೇಳಲು ಇಷ್ಟಪಡುವುದಿಲ್ಲ. ಬಹಳಷ್ಟು ದಿವಸಗಳು ರಾಶಿಯಲ್ಲಿ ಸ್ಥಿತವಾಗಿರುವಂತಹ ಗುರು, ರಾಹು, ಕೇತುಗಳು ಹಾಗೂ ಶನಿಯ ಬಗ್ಗೆ ನಾನಿಲ್ಲಿ ವಿವರಣೆ ಕೊಡುತ್ತೇನೆ. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ ಧನುಸ್ಸು ರಾಶಿಯವರಿಗೆ ಶನಿ 4ರಲ್ಲಿದೆ. ಅರ್ಧಾಷ್ಟಮ ಶನಿ, ಕಂಟಕ ಶನಿ ಅಂತೆಲ್ಲ ಹೇಳ್ತೇವೆ. ಇಲ್ಲಿ ಗುರುವಿನ ದೃಷ್ಟಿ ಬೀರುವುದರಿಂದ ಶನಿಯ ಪ್ರಭಾವ ಕಮ್ಮಿ ಆಗ್ತದೆ. 3ರಲ್ಲಿ ರಾಹು ಉತ್ತಮ ಫಲವನ್ನು ಕೊಡ್ತದೆ. ಹಾಗೆಯೇ 8ನೇ ಭಾವದಲ್ಲಿ ಗುರುವಿನ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೇನೆ. 9ರಲ್ಲಿರುವ ಕೇತು ಕೂಡ ಅಷ್ಟು ಶುಭವನ್ನು ಕೊಡುವುದಿಲ್ಲ. ಅದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋಗುವುದೆಲ್ಲ ನಿಮಗೆ ಶುಭತ್ವವನ್ನು ಕೊಡಬಹುದು. ಅದಕ್ಕೆ ಗಣಪತಿ ದೇವಸ್ಥಾನ ದರ್ಶನ ಮಾಡಿ ಕೇತುವಿಂದ ಬರುವಂತಹ ಭಾಳಷ್ಟು ದೋಷವನ್ನು ಕೂಡ ಅದು ನಿವಾರಣೆ ಮಾಡುತ್ತದೆ ಅಂತ ಹೇಳಿ. ಇನ್ನೀಗ ದಶಾಕಾಲವನ್ನು ನೋಡುವುದಾದರೆ ಧನುಸ್ಸು ರಾಶಿಯಲ್ಲಿ ಬರುವಂತಹ ಮೂಲಾ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಹಾಗೆಯೇ ಉತ್ತರಾಷಾಢ ನಕ್ಷತ್ರದ 1 ಪಾದ ಒಟ್ಟಿಗೆ ಧನುಸ್ಸು ರಾಶಿಯಲ್ಲಿ ಬರ್ತದೆ. ಮೂಲಾ ನಕ್ಷತ್ರದವರು ಆದಿಯಲ್ಲಿ ಕೇತು ದಶೆಯಲ್ಲಿ ಜನನವಾಗ್ತಾರೆ. ಜನ್ಮಶ್ರೇಷ್ಠ ದಶೆಗೆ ಅನುಸಾರವಾಗಿ ಉಳಿಕೆ ಕೇತು ದಶೆ ಎಷ್ಟಿದೆ ಅಂತ ತಿಳಿದುಕೊಳ್ಳಿ. ತದನಂತರ ಶುಕ್ರದಶೆ 20, ರವಿ 6, ಚಂದ್ರ 10, ಕುಜ 7, ರಾಹು 18, ಗುರು 16, ಶನಿ 19, ಬುಧ 17 ಈ ರೀತಿ ದಶಾಕಾಲಗಳು ಅವರಿಗೆ ನಡೆಯುತ್ತದೆ. ಪೂರ್ವಾಷಾಢ ನಕ್ಷತ್ರಕ್ಕೆ ಶುಕ್ರದಶೆಯಲ್ಲಿ ಜನನವಾಗ್ತದೆ. ಶುಕ್ರದಶೆ ಜನ್ಮಶ್ರೇಷ್ಠ ದಶೆಗೆ ಅನುಸಾರವಾಗಿ ಎಷ್ಟು ಉಳಿಕೆ ನೋಡಿಕೊಳ್ಳಿ. ಆಮೇಲೆ ಶುಕ್ರ, ರವಿ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ ಈ ರೀತಿ ದಶಾಕಾಲಗಳು ಅವರಿಗೆ ನಡೆಯುತ್ತದೆ. ಹಾಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಆದಿಯಲ್ಲಿ ರವಿ ದಶೆ ಇರ್ತದೆ. ಉಳಿಕೆ ಎಷ್ಟು ಅಂತ ನೋಡಿ ಜನ್ಮಶ್ರೇಷ್ಠ ದಶೆಗೆ ಜನ್ಮಶ್ರೇಷ್ಠ ದಶೆಗೆ ಅನುಸಾರವಾಗಿ ಉಳಿಕೆ ಬಂದಿರ್ತದೆ. ತದನಂತರ ಚಂದ್ರದಶೆ 10, ಕುಜ 7, ರಾಹು 18, ಗುರು 16, ಹಾಗೆ ಶನಿ 19, ಬುಧ 17 ಈ ರೀತಿ ದಶಾಕಾಲ ಅವರಿಗೆ ಕೂಡ ನಡೀತದೆ. ನಿಮ್ಮ ಜಾತಕವನ್ನು ಪರಿಶೀಲಿಸಿ ಯಾವ ಗ್ರಹಕ್ಕೆ ಬಲ ಇದೆ, ಯಾವ ಗ್ರಹ ದೋಷ ಕೊಡುತ್ತದೆ, ಆ ದೋಷ ಕೊಡುವಂಥ ಗ್ರಹಗಳನ್ನು ಆರಾಧನೆ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನೆಲ್ಲ ನೀವು ಕಂಡುಕೊಳ್ಳಿ. ಹಾಗೆಯೇ ಧನುಸ್ಸು ರಾಶಿಯವರು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಶಾಂತಿ ಮಾಡುವಂಥದ್ದು, ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದೆಲ್ಲ ತುಂಬ ಒಳ್ಳೆಯದಾಗಿರುತ್ತದೆ. ಹಾಗೆಯೇ ದಶಾಕಾಲವನ್ನು ಪರಿಶೀಲಿಸಿ ಆಯಾ ದಶಕಾಲದಲ್ಲಿ ಆಯಾ ಗ್ರಹಗಳನ್ನು ಆರಾಧನೆ ಮಾಡುವಂಥದ್ದು, ಆಯಾ ಗ್ರಹಗಳ ಅಧಿದೇವತೆ ಪ್ರತ್ಯಧಿದೇವತೆಗಳನ್ನು ಕೂಡ ಆರಾಧನೆ ಮಾಡುವುದರಿಂದ ಶುಭವನ್ನು ಕಂಡುಕೊಳ್ಳಬಹುದು.
ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.